ಇದೀಗ ಮುಂದಿನ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಡಾಕ್ಟರ್ ದೀಪಶ್ರೀ ಎಸ್ ಸರ್, ನಿರ್ದೇಶಕರು ವೈವಿಧ್ಯತೆ ಮತ್ತು ಸೇರ್ಪಡೆ SVYM ವಾಕ್ ಶ್ರವಣ ತಜ್ಞರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆ SVYM ಮೈಸೂರು, ಇವರು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಅಂಕಾಚಾರ್ಯ ಅವರನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ದೀಪಶ್ರೀ ಎಸ್ ಸರ್ ಇವರಿಗೆ ಶ್ರವಣಶಾಸ್ತ್ರ ಮತ್ತು ಭಾಷಾ ಚಿಕಿತ್ಸೆಯಲ್ಲಿ 12 ವರ್ಷಗಳ ಅನುಭವವಿದ್ದು, ಸಮುದಾಯ ಆಧಾರಿತ ಅಂಗವಿಕಲರ ಪುನರ್ವಸತಿಯಲ್ಲಿ 8 ವರ್ಷಗಳ ಅನುಭವ ಹೊಂದಿದ್ದಾರೆ. ಅವರು 2019ರಿಂದ ಇಂದಿನವರೆಗೆ SVYM ಸಂಸ್ಥೆಯಲ್ಲಿ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದು, 2018ರಿಂದ ಅಂಗವಿಕಲರಿಗೆ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸೆ ಕಾರ್ಯಕ್ರಮದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಕ್ಕೂ ಮೊದಲು ಅವರು 2012ರಿಂದ 2015ರವರೆಗೆ ಮೈಸೂರಿನ AISHನಲ್ಲಿ ಹಾಗೂ 2016ರಿಂದ ಇಂದಿನವರೆಗೆ ಸರಗೂರಿನ SVYM ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಶ್ರವಣಶಾಸ್ತ್ರಜ್ಞ ಮತ್ತು ಭಾಷಾ ಚಿಕಿತ್ಸಕರಾಗಿ ಕೆಲಸ ಮಾಡಿದ್ದಾರೆ. ಸಂಶೋಧನಾ ಕ್ಷೇತ್ರದಲ್ಲಿ ಅವರು ಮೈಸೂರಿನ AISHನಲ್ಲಿ ಕಬ್ಬಿಣದ ಕೊರತೆ ಮತ್ತು ರಕ್ತಹೀನತೆಯಿಂದ ಜನಿಸಿದ ಶಿಶುಗಳಲ್ಲಿ ಶ್ರವಣೇಂದ್ರಿಯ ಮೆದುಳಿನ ಪ್ರತಿಕ್ರಿಯೆಗಳು ಮತ್ತು ಓಟೋ ಅಕೌಸ್ಟಿಕ್ ಎಮಿಷನ್ಸ್ ವಿಷಯದಲ್ಲಿ PhD ಪೂರ್ಣಗೊಳಿಸಿದ್ದಾರೆ. ಜೊತೆಗೆ ವೈಯಕ್ತಿಕ ಸಂಗೀತ ವ್ಯವಸ್ಥೆಯ ಶ್ರವಣದ ಮೇಲೆ ಪರಿಣಾಮ ಎಂಬ ಯೋಜನೆಯಲ್ಲಿ ಜೂನಿಯರ್ ಸಂಶೋಧನಾ ಫೆಲೋ ಆಗಿ ಸಂವೇದನಾ ನರ ಶ್ರವಣ ನಷ್ಟ ಹೊಂದಿರುವವರಿಗೆ ಕಂಪ್ಯೂಟರ್ ಆಧಾರಿತ ಶ್ರವಣ ತರಬೇತಿ ಮಾಡ್ಯೂಲ್ ಅಭಿವೃದ್ಧಿ ಯೋಜನೆಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಮತ್ತು KMC ಸಂವೇದಕ ಸ್ಥಾನ ಮತ್ತು ತಾಪಮಾನ ಅಭಿವೃದ್ಧಿ ಯೋಜನೆಯಲ್ಲಿ ಸಂಶೋಧನಾ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ ಸ್ನಾತಕೋತ್ತರ ಅಧ್ಯಯನದ ಭಾಗವಾಗಿ ಶ್ರವಣೇಂದ್ರಿಯ ಮುಚ್ಚುವಿಕೆ ಮತ್ತು ಕಾರ್ಯನಿರ್ವಹಣಾ ಮೆಮೊರಿ ಆಡಿಯೋ ವಿಜುವಲ್ ಭಾಷಾ ಗ್ರಹಿಕೆಯ ಮೇಲೆ ಪ್ರಭಾವ ಎಂಬ ಪ್ರಬಂಧವನ್ನು ಸಲ್ಲಿಸಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಜರ್ನಲ್ಗಳಲ್ಲಿ ಹಲವು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರು ಇಂದು ನಮಗೆ ಬೌದ್ಧಿಕ ನ್ಯೂನತೆಯುಳ್ಳ ವಿಶೇಷಚೇತನರಿಗೆ ಸರ್ಕಾರದಿಂದ ಲಭ್ಯವಿರುವ ವಿವಿಧ ಯೋಜನೆಗಳು ಹಾಗೂ ಸೌಲಭ್ಯಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಇದೀಗ ನಿಮಗಾಗಿ ಈ ವೇದಿಕೆ ಮೇಡಮ್. ಕೇಳಿಸ್ತಾ ಇದೆಯಾ? ಇದರಲ್ಲೇ ಐ ಥಿಂಕ್ ಇದೆ ಸಾಕು ಸರ್. ಓಕೆ, ನನ್ನ ಹೈಟ್ ಕಡಿಮೆ ಇರೋದ್ರಿಂದ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ. ಈ ಕಡೆ ಬರಬೇಕು. ಸೊ ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಓಕೆ, ಯಾ, ಥ್ಯಾಂಕ್ ಯು. ಸೊ ಇಷ್ಟೊತ್ತು ನಾನು ಕೂಡ ಸರ್ದು ಪ್ರೆಸೆಂಟೇಷನಲ್ಲಿ ಕಳೆದೋಗ್ಬಿಟ್ಟಿದ್ದೆ. ಆಮೇಲೆ ಅವ್ರು ನನ್ನ ಹೆಸರು ಕರೆದ್ಮೇಲೆ ಗೊತ್ತಾಯಿತು ನಂದು ನೆಕ್ಸ್ಟ್ ಇದೆ ಅಂತ. ಆಗ ಸರ್ ಹೇಳ್ದಂಗೆ ಕುತೂಹಲ ಉಳಿಸ್ಕೊಳ್ಬೇಕು ಅಂತ ಹೇಳ್ತಾಯಿದ್ರು. ನನಗಿದ್ದಿದ್ದು ಒಂದೇ ಕುತೂಹಲ, ಚೀಟಿಲಿ ನನಗೆಷ್ಟು ನಿಮಿಷ ಬರೆದಿರ್ತಾರೆ ಅಂತನ್ನೋವಂಥದ್ದು. ಸೊ ಈಗ ಬೆಳಗ್ಗೆಯಿಂದ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಈಗ ನಮ್ಮ ಸಂಸ್ಥೆ ಬಗ್ಗೆ ನಮ್ಮ CEO ಆದಂಥ ಶ್ರೀಮತಿ ಸವಿತಾ ಮೇಡಮ್ ತಿಳಿಸ್ಕೊಟ್ರು. ಸೊ ನಾನು ಅದನ್ನು ಯಾವುದನ್ನು ಕೂಡ ಡೀಟೇಲಾಗಿ ಹೇಳಕ್ಕೆ ಹೋಗೋದಿಲ್ಲ. ಈಗ ಬೆಳಗ್ಗೆಯಿಂದನೂ ಹಲವಾರು ಜನ ರಿಸೋರ್ಸ್ ಪರ್ಸನ್ಸ್ ಮಾತಾಡಿದ್ರು. ನಾನು ಹೇಳ್ತಾ ಇರೋವಂಥದ್ದು ಇಲ್ಲಿ ಕರೆಸಿದ್ದಂಥವ್ರಲ್ಲ, ಈವನ್ ಇಲ್ಲಿ ಮಾಡಿದಂಥ ನಾಟಕಗಳಿರ್ಬೋದು ಅಥವಾ ಆ ಡ್ಯಾನ್ಸಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಮೆಸೇಜ್ ಇತ್ತು, ಪ್ರತಿಯೊಂದರಲ್ಲೂ ಒಂದೊಂದು ಲರ್ನಿಂಗ್ ಇತ್ತು. ಬೆಳಗ್ಗೆಯಿಂದ ಕೂಡ ನಾನು ಕೂಡ ಬಹಳಷ್ಟು ಕಲಿತಾ ಬಂದಿದ್ದೀನಿ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವಿಶೇಷ ಚೇತನರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ಸುಮಾರು 1990ರಿಂದ ಶುರು ಮಾಡಿದ್ದಂಥದ್ದು. ಆಗಿಂದ ಒಂದಲ್ಲ ಒಂದು ರೀತಿಯ ವಿಶೇಷ ಚೇತನರನ್ನು, ವಿವಿಧ ರೀತಿಯ ವಿಕಲತೆಯುಳ್ಳ ವಿಶೇಷ ಚೇತನರನ್ನು ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ಬರ್ತಾ ಬರ್ತಾ 2018ರಿಂದ ನಮ್ಮದು HD ಕೋಟೆ ಸರಗೂರು ಅಂತ ರೂರಲ್ ಟ್ರೈಬಲ್ ಏರಿಯಾದಲ್ಲಿ ನಾವು ಕಾರ್ಯನಿರ್ವಹಿಸುವಂಥದ್ದು. ಆ ಸ್ಥಳದಲ್ಲಿ ಇದ್ದಂಥದ್ದನ್ನ ಇಡೀ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಿಗೆ ಅದನ್ನು ವಿಸ್ತರಿಸಲಾಯಿತು. ಸೊ ಅಲ್ಲಿಗೆ ವಿಸ್ತಾರ ಮಾಡಿ ಈಗ ಪ್ರಸ್ತುತವಾಗಿ ಸುಮಾರು ಮೇಡಮ್ ಹೇಳ್ದಂಗೆ 37,000 ವಿಶೇಷ ಚೇತನರನ್ನು ಅಲ್ಲಿ 2018ರಿಂದ ನೋಡ್ತಾ ಬರ್ತಾ ಇದ್ದೀವಿ. ಅದಾದಮೇಲಿಂದ 2018ರಿಂದ ಈಗ 2024ಕ್ಕೆ ಬಂದಾಗ ಬೆಂಗಳೂರಿನ ಸ್ಲಮ್ ಏರಿಯಾದಲ್ಲಿ ಕೂಡ ನಮ್ಮ ಕೆಲವೊಂದು ಕಾಂಪೊನೆಂಟ್ಸ್ನ ಶುರು ಮಾಡಿದ್ದೀವಿ. ಹಾಗೆ ಧಾರವಾಡದಲ್ಲಿ, ಹಾಸನದಲ್ಲಿ, ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕೆಲವೊಂದು ಅಂಶಗಳನ್ನು ಶುರು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋವಂಥದ್ದು ಮುಂಚೆ
ಸಂಪೂರ್ಣವಾಗಿ ನಾವೇ ಸರ್ವಿಸ್ನ ಪ್ರೊವೈಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಂತರದಲ್ಲಿ ಸಮುದಾಯದಲ್ಲಿ ಕಲಿತಾ ನಮ್ಮ ಫೌಂಡಿಂಗ್ ಮೆಂಬರ್ಸ್ ಯಾರಿದ್ರು ಅವರು ಸಮುದಾಯದಲ್ಲಿ ಕೆಲಸ ಮಾಡ್ತಾ ಕಲಿತಾ ಬಂದಿದ್ದೇನೆಂದರೆ, ಎಲ್ಲರೂ ಒಗ್ಗೂಡಿದ್ರೆ ಮಾತ್ರ ನಾವು ಎಲ್ಲರೂ ಕೂಡ ಸಮುದಾಯವನ್ನು ಮುಂದೆ ತರೋದಕ್ಕೆ ಸಾಧ್ಯ. ಸಮುದಾಯಕ್ಕಾಗಿ ಕೆಲಸ ಮಾಡೋ ಬದಲು ಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತನ್ನೋವಂಥ ನಿರ್ಧಾರ ತಗೊಂಡಿದ್ದು. ಸೊ ಹಾಗಾಗಿ ಸಮುದಾಯದ ಜೊತೆಯಲ್ಲೇ ವಿಶೇಷಚೇತನರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು. ಸೊ ಇದರಲ್ಲಿ ಎಲ್ಲರೂ ಕೂಡ ಪಾರ್ಟ್ನರ್ಸೇ, ವಿಶೇಷಚೇತನರು ಪಾರ್ಟ್ನರ್ಸು, ಗೌರ್ಮೆಂಟು ಪಾರ್ಟ್ನರು, ಬೇರೆ NGOಸು ಪಾರ್ಟ್ನರು ಎಲ್ಲ ಸೇರಿಕೊಂಡು ಮಾಡ್ತಾ ಇರೋವಂಥದ್ದು. ಸೊ ಇದರಲ್ಲಿ ಒಂದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಯೂಸ್ ಮಾಡೋವಂಥದ್ದು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಯಾರು ವಿಶೇಷಚೇತನರಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಇದನ್ನು ಮ್ಯಾಟ್ರಿಕ್ಸನ್ನು ಫಾಲೋ ಮಾಡ್ತಾ ಇರ್ತೀವಿ. ಹೆಲ್ತ್, ರಿಹ್ಯಾಬಿಲಿಟೇಷನು, ಎಜುಕೇಷನು, ಈ ರೀತಿ ಎಲ್ಲವನ್ನು ಕೂಡ ನಾವು ಕವರ್ ಮಾಡಿದ್ರೆ ವಿಶೇಷಚೇತನ ಮಗುವಲ್ಲಿ ನಗುವನ್ನು ನೋಡ್ಬೋದು, ಹಾಗೆ ಅವರ ಫ್ಯಾಮಿಲಿಯಲ್ಲಿ ನಗುವನ್ನು ನೋಡಬಹುದು ಅನ್ನೋದು ಇಟ್ಕೊಂಡೆ ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ. ಸೊ ಅದೇ ರೀತಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಕೆಲಸ ಮಾಡ್ತಾ ಇದೆ. ಓಕೆ, ಈಗ ನಾನು ಕೆಲವೊಂದು ಸ್ಕೀಮ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರು ಸರ್. ಈಗ ನಾವು ಬೆಳಗ್ಗೆಯಿಂದ ನೋಡಿದಾಗ ನ್ಯೂರೋ ಡೈವರ್ಸಿಟಿ ಅಂತನ್ನೋವಂಥದ್ದು ಕೆಲವು ಕಡೆ ಬಳಸದೇ ಇದ್ದರೂ ಕೂಡ ಅದು ಎಲ್ಲರಲ್ಲೂ ಕಾಣಿಸ್ತಾ ಇತ್ತು. ಎಲ್ಲರನ್ನೂ ಒಂದೇ ಭಾವದಲ್ಲಿ ನೋಡಬೇಕು ಅಂತನ್ನೋವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸಿದ್ರು. ಸರ್ ನೆಕ್ಸ್ಟ್ ಸ್ಲೈಡ್ ನೀವೇ ಹಾಕ್ಬಿಡಿ. ಸೊ ಮುಂಚಿನ ಇದರಲ್ಲಿ ನಾವು ನೋಡಿದಾಗ ಹೇಗೆ ನೋಡ್ತಾ ಇದ್ವಿ ಅಂತಂದರೆ, ಇದೊಂದು ವಿಕಲತೆ, ಇದು ಅಂಗವಿಕಲತೆ, ಇದೆಲ್ಲ ಕೂಡ ಬರ್ತಾ ಇತ್ತು. ಈಗ ನೋಡ್ತಾ ಇರೋವಂಥದ್ದು ಯಾವ ರೀತಿಯಲ್ಲಿ ಅಂತಂದರೆ, ಇದು ವೈವಿಧ್ಯತೆ ಅಂತ ನೋಡೋವಂಥ ಒಂದು ಭಾವನೆ ಬರ್ತಾ ಇದೆ. ಸೊ ಎಲ್ಲ ಕಡೆ ಕೂಡ ಈಗ ನ್ಯೂರೋ ಡೈವರ್ಸಿಟಿ ಅಂತ ಯೂಸ್ ಮಾಡ್ತಾರೆ. ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಆಗಿ ಈಗ ನ್ಯೂರೋ ಡೈವರ್ಸಿಟಿ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸರ್ ಹೇಳಿದ್ರು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಅಂತ. ಈಗ ಆ್ಯಪಲ್ ಮತ್ತು ಮ್ಯಾಂಗೋನ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ರೀತಿಯಾಗಿ ವಿಭಿನ್ನವಾಗಿರುತ್ತೆ. ಮ್ಯಾಂಗೋಲ್ಲೂ ಕೂಡ ಒಂದೊಂದು ಸೈಜಲ್ಲಿರುತ್ತೆ. ಸೊ ಅದು ಕೂಡ ನಾವು ಯಾವುದೂ ಕೂಡ ವಿಕಲತೆ ಅಲ್ಲ, ಅದು ವೈವಿಧ್ಯತೆ ಅಂತನ್ನೋದನ್ನು ನೋಡಿಕೊಂಡು ಮಾಡ್ತಾ ಇರೋವಂಥದ್ದು. ಸೊ ಇದನ್ನೇ ಅಲ್ವಾ ಬೆಳಗ್ಗೆಯಿಂದ ಎಲ್ಲರೂ ಹೇಳ್ತಾ ಇರೋವಂಥದ್ದು ನಮಗೆ. ಸೊ ನೆಕ್ಸ್ಟ್, ಈಗ ಪ್ರತಿಯೊಬ್ಬರೂ ಕೂಡ ಫೋಕಸ್ ಮಾಡಬೇಕಾದ್ರೆ ರಿಹ್ಯಾಬಿಲಿಟೇಷನಲ್ಲಿ ಕಂಪ್ಲೀಟಾಗಿ ಎಲ್ಲ ಥರದ ಟ್ರೈನರ್ಸಿಂದ ಹಿಡಿದು, ಹೆಲ್ತ್ ಸ್ಪೆಷಲಿಸ್ಟಿಂದ ಹಿಡಿದು, ಲೈವ್ಲಿಹುಡ್ ಎಕ್ಸ್ಪರ್ಟ್ಸಿಂದ ಹಿಡಿದು ಎಲ್ಲರೂ ಕೂಡ ಸೇರಿಕೊಂಡು ಮಾಡೋವಂಥದ್ದು. ಸೊ ಈ ರೀತಿಯಾಗಿ ಒಂದು ಮಗುಗೆ ಸಂಪೂರ್ಣವಾದ ಕಾಂಪ್ರಿಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಸಿಗ್ತಾ ಇದೆ. ಇದು ಪ್ರತಿಯೊಬ್ಬರು ಕೂಡ ಇದೇ ಥರ ಗಮನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಪೇರೆಂಟ್ ಕೂಡ ಇದೇ ರೀತಿ ಗಮನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಸೊ ಇದೇ ಅಲ್ವಾ ನಮಗೆ ಎಲ್ಲ ಡ್ಯಾನ್ಸಲ್ಲೂ ಕೂಡ ನಮಗೆ ಅರ್ಥ ಆಗಿದ್ದಂಥದ್ದು, ಒಂದು ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಇರುತ್ತೆ, ಅದನ್ನು ಆಚೆ ತರಿಸ್ಬೇಕು ಅಂತನ್ನೋವಂಥದ್ದು. ಸೊ ಬಟ್ ಪೇರೆಂಟಾಗಿ ನೋಡಿದಾಗ ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾವು ಎಷ್ಟೇ ಹೇಳ್ಬೋದು, ಈಗ ಅಷ್ಟೊಂದು ನಾವು ಕೆಲಸ ಮಾಡಿದ್ದೀವಿ ಅವ್ರ ಜೊತೆ ಅಂತೆಲ್ಲ ಏನೇ ಹೇಳಿದ್ರು, ಪೇರೆಂಟ್ಸ್ ಹತ್ರ ಕೇಳಿದಾಗ ಅವ್ರು ಹೇಳೋ ಕಥೆನೇ ಬೇರೆ ಇರುತ್ತೆ. ಸೊ ನಮ್ಮ ಮಗು ನಾವು ಅನುಭವಿಸಿರ್ತೀವಿ, ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ಎಲ್ಲ ಮಕ್ಕಳು ಮಾಮೂಲಿ ಅರ್ಥ ಮಾಡಿಕೊಂಡ್ರೆ ನನ್ನ ಮಗು ಅರ್ಥ ಮಾಡಿಸ್ಬೇಕು ಅಂದರೆ ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ನೋವಂಥದ್ದು ಪ್ರತಿಯೊಂದು ಕೂಡ ಈ ಥರ ಪೇರೆಂಟ್ ಹೇಳೋ ಅಂಥದ್ದನ್ನು ರೆಗ್ಯುಲರಾಗಿ ಕೇಳ್ತಾ ಇರ್ತೀವಿ. ಆ್ಯಂಡ್ ನಾವೇನೇ ಕಲ್ತಿದ್ರು ಕೂಡ ಪೇರೆಂಟ್ಸಿಂದ. ಈಗ ನಾವು ಏನೇ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಅಂದರೂ ಕೂಡ ಎಲ್ಲ ಪೇರೆಂಟ್ಸು, ಫ್ಯಾಮಿಲಿ ಮೆಂಬರ್ಸು ಮತ್ತು ಯಾರು ವಿಶೇಷಚೇತನರಿದ್ದಾರೆ ಅವ್ರ ಜೊತೆ ಕೇಳಿದಾಗ ಬಂದಂಥ ಅವಶ್ಯಕತೆಗಳನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್, ಸೊ ಈಗ ಇದೆಲ್ಲನೂ ಕೂಡ ಮಾಡ್ತೀವಿ. ಒಂದು ಏನು ಸಾಮಾನ್ಯವಾಗಿ ಮಿಸ್ ಆಗ್ತಾ ಇರೋದು ಅಂದರೆ, ದೇರ್ ಆರ್ 2 pillars. ಒಂದು ಕಾಂಪ್ರಿಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಸರ್ಕಾರದ ಸವಲತ್ತುಗಳು ಆದಷ್ಟು ಬೆನಿಫಿಟ್ಸು, ಸ್ಕೀಮ್ಸು ಬೇಕಾದಷ್ಟಿದೆ, ಎರಡೂ ಇದೆ. ಮಧ್ಯದಲ್ಲಿ ಕನೆಕ್ಷನ್ನು ಎಷ್ಟೋ ಬಾರಿ ಮಿಸ್ ಆಗಿರುತ್ತೆ. ನಾವು ನೋಡಿದಾಗ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಕೊಡ್ತಾ ಇರ್ತಾರೆ, ಯಾರೂ ನಮಗೆ ವಿಶೇಷಚೇತನವ್ರು ಬಂದು ಅದನ್ನು ತಗೊಳ್ತಾ ಇಲ್ಲ ಅಂತನ್ನೋದನ್ನು ಹೇಳ್ತಾ ಇರ್ತಾರೆ. ಅದೇ ರೀತಿ ಯಾರು ಕಾಂಪ್ರಿಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಕೊಡ್ತಾ ಇರ್ತಾರೆ ಅವ್ರಿಗೆ ನಮಗೆ ಮಕ್ಕಳಿಗೆ UDIDನೇ ಕೊಡ್ತಾ ಇಲ್ಲ ಸರ್ಕಾರದಿಂದ. ಈ ರೀತಿಯಾದ ಕನ್ಫ್ಯೂಷನ್ಸು ತುಂಬ ಇದೆ. ಇದು ಯಾಕೆ ಅಂತ ಹೇಳಿದ್ರೆ, ಸೊ ಹಲವಾರು ಬೆನಿಫಿಟ್ಸ್ ಇದೆ. ನಾನಿಲ್ಲಿ ಕೆಲವೊಂದು ಮಾತ್ರ ಹಾಕಿದ್ದೀನಿ, ಯಾವುದು ನ್ಯೂರೋ ಡೈವರ್ಸಿಟಿಗೆ ಸಂಬಂಧಪಟ್ಟಿದ್ದಿದೆ ಅದನ್ನು ಮಾತ್ರ ಹಾಕಿದ್ದೀನಿ. ಆದರೆ ಇನ್ನೂ ತುಂಬ ಇದೆ. ಈ ಸ್ಕೀಮ್ಸ್ದು ಮೈ ಗೌರ್ಮೆಂಟ್ ಸ್ಕೀಮ್ಸ್ ಅಂತ ಹೋದರೆ
ಅಲ್ಲಿ ಆ ಸ್ಕೀಮ್ಸಲ್ಲಿ ಕಳೆದೋಗ್ಬಿಡ್ತೀವಿ. ಸಾವಿರಾರು ಸ್ಕೀಮ್ಸ್ ಇರುತ್ತೆ, ಅದರಲ್ಲಿ ನನಗೆ ಯಾವ್ದು ಆಗತ್ತೆ ನನಗೆ ಯಾವ್ದು ಆಗಲ್ಲ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಹೆಲ್ತಲ್ಲೂ ಇರುತ್ತೆ, ಮೊಬಿಲಿಟಿಲಿರುತ್ತೆ, ಲೈವ್ಲಿಹುಡ್ಡಲ್ಲಿರುತ್ತೆ, ಆ್ಯಂಡ್ ಎಜುಕೇಷನಲ್ಲಿರುತ್ತೆ, ಟ್ರಾವೆಲ್ಗೂ ಇರುತ್ತೆ, ಎಲ್ಲದಕ್ಕೂ ಇರುತ್ತೆ. ಆದರೆ ನನಗೆ ಯಾವುದು ಅಪ್ಲಿಕೇಬಲ್ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ್ಯಕ್ಚುಲಿ ಒಂದು ಚೆನ್ನಾಗಿ ಮಾಡಿದ್ದಾರೆ ವೆಬ್ಸೈಟು. ಅದರಲ್ಲಿ ನೀವು ಹೋಗಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಅಂದರೆ ಏಜ್ ಕೊಟ್ಟು ನನಗೆ ಯಾವುದಾದ್ರೂ ಒಂದು ವಿಕಲತೆ ಇದೆಯಾ ಇಲ್ವಾ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನನಗೆ ರಿಲೇಟೆಡ್ ಯಾವ ಸ್ಕೀಮ್ಸ್ ಇದೆಯೋ ಅದನ್ನು ಅದೇ ಲಿಸ್ಟ್ ಕೊಟ್ಬಿಡುತ್ತೆ. ಸೊ ಆ ಥರ ಕೂಡ ಈಗ ವೆಬ್ಸೈಟ್ ಬಂದಿದೆ. ಆ್ಯಂಡ್ ಹಲವಾರು ಸ್ಕೀಮ್ಸ್ಗೆ ಈಗ ಹೊಸದಾಗಿ ವೆಬ್ಸೈಟ್ಗಳನ್ನ ಮಾಡಿದ್ದಾರೆ, ತುಂಬ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ. ಈಗ ಮುಂಚಿನ ಥರ ನಾವು ಪ್ರತಿಯೊಂದಕ್ಕೂ ಚೀಟಿ ಇಟ್ಕೊಂಡು ಗೌರ್ಮೆಂಟ್ ಆಫೀಸ್ ಒಂದರಿಂದ ಒಂದಕ್ಕೆ ಹೋಗಬೇಕಾಗ್ತಿತ್ತು. ಈಗ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ. ನಾವು ಮೊಬೈಲಲ್ಲಿ ಇಟ್ಕೊಂಡು ಎಲ್ಲ ಅಪ್ಲೈ ಮಾಡಿಬಿಡ್ಬೋದು, ಅಲ್ಲೇ ನಮಗೆ ಗೊತ್ತಾಗ್ಬಿಡತ್ತೆ ಯಾವ ಪ್ರೊಸೆಸ್ಸಲ್ಲಿ ಇದೆ ಅಂತನ್ನೋದು ಕೂಡ ಗೊತ್ತಾಗ್ಬಿಡತ್ತೆ. ಸೊ ಇಷ್ಟೆಲ್ಲ ಎಂಟೈಟಲ್ಮೆಂಟ್ಸ್ ಇದೆ. ಬಟ್ ಸಮಸ್ಯೆ ಎಲ್ಲ ಆಗ್ತಿದೆ ಅಂದರೆ ಯಾವ್ಯಾವ ಎಂಟೈಟಲ್ಮೆಂಟ್ಸು ಯಾರಿಗೆ ಅಪ್ಲಿಕೇಬಲ್ ಅನ್ನೋ ಅವೇರ್ನೆಸ್ ಇಲ್ಲ. ಆ್ಯಂಡ್ ಅದನ್ನು ಹೇಗೆ ಮಾಡೋದು ಅಂತನ್ನೋ ಅಂಥದ್ದು ಗೊತ್ತಿಲ್ಲ. ಕೆಲವೊಂದು ಸ್ಕೀಮ್ಸ್ ಬಂದಿರುತ್ತೆ, ಬಟ್ ಅದು ಯಾರಿಗೂ ಕೂಡ ಗಮನಕ್ಕೆ ಬಂದಿರಲ್ಲ. ಈ ರೀತಿಯಾದ ಹಲವಾರು ಸಮಸ್ಯೆಗಳಿದೆ. ಆ್ಯಂಡ್ NGOಸು ಜೊತೆಗೆ ಒಬ್ಬರ ಜೊತೆ ಒಬ್ಬರು ಕೆಲಸ ಮಾಡಲ್ಲ. ಈಗ ಇವತ್ತಿನ ದಿನ ನಾವು ಎಲ್ಲರನ್ನೂ ನೋಡ್ತಾ ಇದ್ದೀವಿ ಒಟ್ಟಿಗೆ ಇರುವಂಥದ್ದು. ಬಟ್ ಹಲವಾರು ಕಡೆ ಒಂದು NGO ಜೊತೆ ಇನ್ನೊಂದು NGO ಕೆಲಸ ಮಾಡಲ್ಲ, ಅಥವಾ NGOಗಳು ಗೌರ್ಮೆಂಟ್ ಜೊತೆ ಹೋಗಲ್ಲ. ಈ ರೀತಿಯಾದ ಅಥವಾ ಯಾರು ವಿಶೇಷಚೇತನರಿದ್ದಾರೆ ಅವರು ಗೌರ್ಮೆಂಟ್ಗೆ ಹೋಗಲ್ಲ. ಈ ರೀತಿಯಾದ ಒಂದು ಗ್ಯಾಪ್ ಏನಿದೆ ಅದರಿಂದ ನಮಗೆ ಈ ಸಮಸ್ಯೆಗಳು ಕಂಡುಬರ್ತಾ ಇರೋವಂಥದ್ದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ UDID ಕಾರ್ಡ್ ಅನ್ನೋದು ಎಲ್ಲರೂ ಕೇಳಿರ್ತೀವಿ. ಸೊ ಇಲ್ಲಿ ಎಲ್ಲರ ಹತ್ರ UDID ಕಾರ್ಡ್ ಇದೆಯಾ? ಇಲ್ಲಿ ಇರೋವಂಥವ್ರ ಹತ್ರ? ಸೊ ಎಲ್ಲರ ಹತ್ರ ಇಲ್ಲ ಅಂತಾಯಿತು. ಸೊ ಇಟ್ ಈಸ್ ಸೋ ಸರ್ಪ್ರೈಸಿಂಗ್, UDID ಕಾರ್ಡ್ ಇಲ್ಲ ಅಂತನೋವಂಥದ್ದು. ಸೊ ಆದರೆ UDID ಮುಂಚೆ ಇನ್ನೊಂದಿದೆ, UDID ಹಾಗೆ ಸಿಕ್ಬಿಡಲ್ಲ. UDID ಬೇಕು ಅಂತಂದರೆ ಫಸ್ಟು ಆಧಾರ್ ಕಾರ್ಡ್ ಆಗಬೇಕು. ಆಧಾರ್ ಕಾರ್ಡು ಎಷ್ಟು ಮಕ್ಕಳಿಗಿದೆ? ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದೆ ಅಲ್ಲ? ಓಹ್ ಗುಡ್. ಎಷ್ಟೋ ಸಲ ಆಧಾರ್ ಕಾರ್ಡೇ ಇರಲ್ಲ. ಅದರದ್ದು ಸಮಸ್ಯೆಗಳು ಕೂಡ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಆಧಾರ್ ಕಾರ್ಡ್ ಮಾಡೋದಕ್ಕೆ ಫಿಂಗರ್ ಪ್ರಿಂಟ್ ಬೇಕು ಆ್ಯಂಡ್ ರೆಟಿನಾದ್ ಬೇಕಾಗತ್ತೆ. ಬಟ್ ಅದು ಮಗು ಕಂಡುಬಿಡಲ್ಲ, ಫಿಂಗರ್ ಪ್ರಿಂಟ್ಗೆ ಬೆರಳು ಕೊಡಲ್ಲ, ಅಥವಾ ಫಿಂಗರ್ ಪ್ರಿಂಟ್ ಬರಲ್ಲ ಅನ್ನೋ ಕಾರಣಕ್ಕೆ ಆಧಾರ್ ಕಾರ್ಡೇ ಸಿಗ್ತಾ ಇರಲಿಲ್ಲ. ಸೊ ಈ ರೀತಿಯಾದ ಸಮಸ್ಯೆಗಳಿದ್ದರಿಂದ ಆಧಾರ್ ಕಾರ್ಡೇ ಇಲ್ಲದೆ ಇದ್ಮೇಲೆ UDID ಕಾರ್ಡ್ ಸಿಗಲ್ಲ. ಸೊ ಆ ಸಮಸ್ಯೆಗಳಾಗ್ತಿತ್ತು. ಬಟ್ ಈಗ ದೇ ಹ್ಯಾವ್ ಮೇಡ್ ಇಟ್ ಬೆಟರ್. ಈಗ ಏನಾದರೂ ಫಿಂಗರ್ ಪ್ರಿಂಟ್ ಬರಲಿಲ್ಲ ಅಂತಂದರೂ ಕೂಡ ಆಧಾರ್ ಕಾರ್ಡ್ ಸಿಗ್ತಾ ಇದೆ. ಅದಕ್ಕೆ ಮೆಕ್ಯಾನಿಸಮ್ ಇದೆ. ಡೈರೆಕ್ಟ್ DC ಆಫೀಸಿಂದನೇ ಅದಕ್ಕೆ ಅಂದರೆ ಒಂದು ಪ್ರೊಸೀಜರ್ ಮಾಡಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಪ್ರೊಸೀಜರ್ಸ್ ನಾನು ಕಂಪ್ಲೀಟ್ ಡೀಟೇಲ್ ಹೋಗಲ್ಲ, ನಾವು ಅದು ಫರ್ದರ್ ಮತ್ತೆ ಪೇರೆಂಟ್ಸ್ದು ಮೀಟಿಂಗ್ ಮಾಡಿದಾಗ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ ಸರ್, ಆಗ ಮಾಡ್ಬೋದು. ಸೊ ಆಧಾರ್ ಕಾರ್ಡ್ ಈಗ ಮಾಡಿಸ್ಬೋದು. ಯಾರಿಗೂ ಕೂಡ ಆಧಾರ್ ಕಾರ್ಡ್ ಸಿಗಲ್ಲ ಅನ್ನೋ ಥರ ಸ್ಥಿತಿ ಇಲ್ಲ, ಖಂಡಿತ ಆಧಾರ್ ಕಾರ್ಡ್ ಮಾಡಿಸ್ಬೋದು. ನೆಕ್ಸ್ಟು ಮೆಡಿಕಲ್ ಸರ್ಟಿಫಿಕೇಟು ಈಗ ಸಿಂಪಲ್ ಆಗಿದೆ. ಈಗ ಅಪ್ಲೈ ಮಾಡೋದು ಆನ್ಲೈನ್ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ರೇಷನ್ ಕಾರ್ಡ್ ಇದ್ದರೆ ಒಳ್ಳೆಯದು. ಸೊ ಅದು ಕೂಡ ಇದು 3 ಬೇಕು ಫಸ್ಟು. ಆಮೇಲೆ ನಮಗೆ UDID ಬೇಕು. UDID ಯಾಕೆ ಬೇಕು? ಜೋರಾಗಿ ಹೇಳಿ. UDID ಯಾಕೆ ಬೇಕು? ಕರೆಕ್ಟು ಸರ್. ಸರ್ಕಾರದ ಯಾವುದೇ ಸೌಲಭ್ಯವನ್ನು ಬಳಸ್ಕೊಳ್ಬೇಕು ಅಂತಂದರೆ UDID ಕಾರ್ಡ್ ಬೇಕು. ಸಾಮಾನ್ಯವಾಗಿ UDID ಕಾರ್ಡನ್ನ ನಾವು ಯಾವುದಕ್ಕೆ ಕನೆಕ್ಟ್ ಮಾಡ್ತೀವಿ? ದುಡ್ಡು ಬರೋದಕ್ಕೆ. ಸೊ ಎಷ್ಟೋ ಜನಕ್ಕೆ ಪೆನ್ಷನ್ ಸ್ಕೀಮ್ ಬೇರೆ, UDID ಸ್ಕೀಮ್ ಬೇರೆ ಅನ್ನೋದೇ ಗೊತ್ತಿರಲ್ಲ. ಸೊ UDID ಅಂದರೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ UDID ಈಸ್ ಎನ್ ಐಡೆಂಟಿಫಿಕೇಷನ್ ಕಾರ್ಡ್. ಸೊ ಅದು ಪ್ರತಿಯೊಬ್ಬರ ಹತ್ರನೂ ಇರಬೇಕಾಗಿದ್ದು. ಈಗ ಹೇಗೆ ಆಧಾರ್ ಕಾರ್ಡ್ ಥರ UDID ಕೂಡ ಒಂದು ಐಡೆಂಟಿಫಿಕೇಷನ್ ಕಾರ್ಡ್. ತುಂಬ ಜನ ಪೇರೆಂಟ್ಸು ಇದನ್ನು ರಿಜೆಕ್ಟ್ ಮಾಡ್ತಾರೆ. ನನ್ನ ಮಗುಗೆ ಡಿಸೆಬಿಲಿಟಿ ಇದೆ ಅಂತ ನಾನು ಯಾಕೆ ಹೇಳಬೇಕು, ಯಾಕೆ ಕಾರ್ಡ್ ಬೇಕು ಅಂತಂದ್ಬಿಟ್ಟು ತುಂಬ ಜನ ರಿಜೆಕ್ಟ್ ಮಾಡಿ UDID ಕಾರ್ಡ್ ಮಾಡಿಸದೇ ಇರೋದು ಇದೆ. ಸೊ ಎಟ್ ದ ಸೇಮ್ ಟೈಮ್ UDID ಕಾರ್ಡ್ ಮಾಡಿಸೋದಕ್ಕೆ 40% ಇದ್ದರೆ ಮಾತ್ರ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಹೋಗೋದು ಅಂತನ್ನೋವಂಥದ್ದು ಇರುತ್ತೆ. ಬಟ್ ಆ್ಯಕ್ಚುಲಿ ಅದೆಲ್ಲ ಮಿತ್ಸ್. ಸೊ ಈಗ 40% ಬಿಲೋ ಇದ್ದರೂ ಕೂಡ UDID ಕಾರ್ಡ್ ಸಿಗುತ್ತೆ. ಸರ್ಕಾರದ ಸವಲತ್ತು ಸಿಗೋದು 40% ಎಬೋ ಇದ್ದರೆ. ಬಟ್ UDID ಕಾರ್ಡ್ಗೆ ಆ ರೀತಿಯಾದ ಯಾವುದೇ ಆದ ಪರ್ಸೆಂಟೇಜ್ ಇಲ್ಲ. ಸೊ 40% ಬಿಲೋ ಇದ್ದರೆ ವೈಟ್ ಕಾರ್ಡ್ ಕೊಡ್ತಾರೆ, ಎಬೋ ಇದ್ದರೆ ಎಲ್ಲೋ, ಅದ್ರಿಗಿಂತ ಜಾಸ್ತಿ ಇದ್ದರೆ 75 ಎಬೋ ಇತ್ತು ಅಂತಂದರೆ ಬ್ಲೂ ಕಾರ್ಡ್. ಸೊ ಈ ಥರದ ಡಿಫ್ರೆನ್ಸಿಯೇಷನ್ ಇರುತ್ತೆ. ಸೊ ಹಾಗಾಗಿ ಆ ಕಾರ್ಡ್ ಇಟ್ಕೊಳ್ಳೋದು ಬಹಳ ಮುಖ್ಯ. ಅದು ಒಂದಿದ್ದರೆ ಸಾಕು, ಇನ್ನು ಮಿಕ್ಕಿದಷ್ಟು ಸ್ಕೀಮ್ಸ್ ಓಪನ್ ಆಗುತ್ತೆ. ದಟ್ ಈಸ್ ದ ಮಾಸ್ಟರ್ ಕೀ. ಸೊ ಅದಿಲ್ಲ ಅಂದರೆ ಇನ್ನೇನು ಯೋಚನೆನೂ ಮಾಡಬೇಕಿಲ್ಲ. ಸೊ ಹಾಗಾಗಿ UDID ಕಾರ್ಡ್ ಮಾಡಿಸೋದು ಭಾಳ ಮುಖ್ಯ.
ಪೇರೆಂಟ್ಸ್ಗೆ ನನ್ನ ಮಗುಗೆ ಯಾವುದು ಬೆನಿಫಿಟ್ಸ್ ಬೇಡ, ನನ್ನ ಮಗುಗೆ ನಾನೇ ನೋಡ್ಕೊಳ್ತೀನಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದರೆ ಅದು ಕೂಡ ಅವರ ಚಾಯ್ಸ್. ಸೊ ಇಟ್ ನೀಡ್ ನಾಟ್ ಬಿ ಎಲ್ಲರೂ ಕೂಡ ಪೆನ್ಷನ್ ತೊಗೊಳ್ಳೇಬೇಕು ಅನ್ನೋದು ಯಾವುದೇ ಕೂಡ ಮ್ಯಾಂಡೇಟ್ರಿ ರೂಲ್ಸ್ ಇಲ್ಲ. ಬಟ್ UDID ಕಾರ್ಡ್ ಮಾಡಿಸೋದು ಒಳ್ಳೆಯದು. ಸೊ ಅದನ್ನು ಮಾಡಿಸಿದ್ರೆ ಪೆನ್ಷನ್ ಬೇಡ ಅಂತ ನೀವು ರಿಜೆಕ್ಟ್ ಮಾಡ್ಬೋದು, ಪೆನ್ಷನ್ ಮಾಡಿಸ್ಲೇಬೇಕು, ಪೆನ್ಷನ್ ತೊಗೊಳ್ಬೇಕು ಅಂತಿಲ್ಲ. ಬಟ್ UDID ಕಾರ್ಡ್ನ ಇಟ್ಕೊಂಡ್ರೆ ಅದು ಬೇರೆದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದು ಯಾವುದು ಅಂತ ನಾನು ನೆಕ್ಸ್ಟ್ ಹಾಗೆ ಹೇಳ್ತೀನಿ. ಸೊ ಫಸ್ಟ್ ಒನ್ ಈಸ್ ಪೆನ್ಷನ್. ಇದು ಸುಮಾರು ಜನಕ್ಕೆ ಬರ್ತಾ ಇರುತ್ತೆ. ಸೊ 1400 ರುಪೀಸು, 600 ರುಪೀಸು, ಡಿಪೆಂಡಿಂಗ್ ಆನ್ ದ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ ಬರ್ತಿರುತ್ತೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಸೊ ಮುಂಚೆ ಬುಕ್ ಬುಕ್ ಕೊಡ್ತಾಯಿದ್ರು, ಈಗ UDID ಕಾರ್ಡ್ ಆಗಿದೆ. ಸೊ ಅದ್ರ ಬೇಸಿಸ್ ಮೇಲೆ 40% ಎಬೋ ಇದ್ದಾಗ ಪೆನ್ಷನ್ ಸ್ಕೀಮ್ ಇದೆ, ಪೆನ್ಷನ್ ಬರ್ತಾ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಕೇರ್ ಗಿವರ್ ಪೆನ್ಷನ್ ಅಂತಲೂ ಇದೆ. ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಕೇರ್ ಗಿವರ್ ಪೆನ್ಷನ್ ಅಂತಿದೆ, 1000 ರುಪೀಸ್ ಬರುತ್ತೆ. ಅದು ಸ್ಟೇಟಿಂದ ಕೊಡ್ತಾ ಇರೋವಂಥ ಸ್ಕೀಮ್ ಅದು. ಸೊ ಅದು ಆ್ಯಕ್ಚುಲಿ ಅದಕ್ಕೆ ಅಪ್ಲೈ ಮಾಡ್ಬೋದು, ಎನಿ ಟೈಮ್ ಅಪ್ಲೈ ಮಾಡ್ಬೋದು. ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಟೈಪ್ ಆಫ್ ಡಿಸೆಬಿಲಿಟಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾರೆ. ಸೊ ಅದು ನೋಡ್ಕೊಂಡು ಸೆಲೆಕ್ಟ್ ಮಾಡಿದಾಗ ಕೇರ್ ಗಿವರ್ ಪೆನ್ಷನ್ ಕೂಡ ಬರುತ್ತೆ. ಇದು ಫರ್ದರ್ ನಾವು ಒಂದೊಂದು ಸ್ಕೀಮ್ನ ನಾವು ಫರ್ದರ್ ವಿ ಕ್ಯಾನ್ ಹ್ಯಾವ್ ವರ್ಚುಯಲಿ ಆಲ್ಸೋ. ಸೊ ನೆಕ್ಸ್ಟ್, ಸೊ ಇನ್ನೊಂದು ಬೆಳಗ್ಗೆ ನಿರಾಮಯ ಸ್ಕೀಮ್ ಅಂತ ಹೇಳಿದ್ರಲ್ವ, ಸೊ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಇನ್ ಡೀಟೇಲ್ ಹಾಕಿದ್ದೀನಿ. ಯಾಕೆಂತಂದರೆ ನಿರಾಮಯ ಸ್ಕೀಮಲ್ಲಿ ಸುಮಾರು ಬೆನಿಫಿಟ್ಸ್ ಇದೆ ನಮಗೆ. ಆ್ಯಂಡ್ ನಾವು ಇದನ್ನು ರೆಗ್ಯುಲರಾಗಿ ಮಾಡಿಸ್ತಾ ಇದ್ದೀವಿ. ನಾವು ವರ್ಕ್ ಮಾಡ್ತಾ ಇರೋ ಪ್ಲೇಸಲ್ಲಿ ಅದನ್ನು ಕ್ಲೈಮ್ ಮಾಡಿ ದುಡ್ಡು ಕೂಡ ಬಂದಿದೆ. ಇಟ್ಸ್ ನಾಟ್ ದಟ್ ಸ್ಕೀಮ್ ಇದೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಡೌಟ್ ಏನಿಲ್ಲ. ರೆಗ್ಯುಲರಾಗಿ ದುಡ್ಡು ಬರುತ್ತೆ ಅದರಲ್ಲಿ. ಆ್ಯಂಡ್ 1 ಲಕ್ಷದವರೆಗೂ ಕೂಡ ಕವರ್ ಆಗುತ್ತೆ. ಸಡನ್ ಸರ್ಜರಿ ಏನಾದರೂ ಆಗಬೇಕು ಅಂತಂದರೂ ಕೂಡ ಆಗುತ್ತೆ. ಥೆರಪಿಗೆ ನಮಗೆ ಸಾಮಾನ್ಯವಾಗಿ ಎಲ್ಲೂ ಕೂಡ ನಮಗೆ ಸಿಗಲ್ಲ. ಬಟ್ ಇದು ಒಂದು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟಲ್ಲಿ ಯಾವ್ದು ಬರುತ್ತೋ ಆ 4 ಟೈಪ್ಸ್ ಆಫ್ ಡಿಸಬಿಲಿಟಿಗೆ ಮಾತ್ರ ಇದು ಸಿಗುವಂಥದ್ದು. ಸೊ ಆ 4 ಟೈಪ್ಸ್ ಆಫ್ ಡಿಸಬಿಲಿಟಿ ಗೊತ್ತಲ್ವಾ? ಆಟಿಸಮ್, ಸೆರೆಬ್ರಲ್ ಪ್ಯಾಲ್ಸಿ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಆ್ಯಂಡ್ ಮಲ್ಟಿಪಲ್ ಡಿಸಬಿಲಿಟಿ. ಅದು 4ಕ್ಕೆ ನಮಗೆ ಈ ನಿರಾಮಯ ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. UDID ಕಾರ್ಡ್ ಇರಬೇಕಾಗತ್ತೆ. ಆ್ಯಂಡ್ ಪಾಸ್ಬುಕ್ ನಂಬರ್ ನಿಮಗೆಲ್ಲ ಗೊತ್ತಾಗಿದೆ. ಈಗ ಸುಮಾರು ಜನ ಸ್ಟಾಲ್ಗೆ ಹೋಗಿ ಬಂದಿದ್ರಿ, ಅಲ್ಲಿ ಕೂಡ ಎಲ್ಲಿ ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ ಇಯರ್ ಯಾವಾಗ ಬೇಕಿದ್ರೂ ಅಪ್ಲೈ ಮಾಡ್ಬೋದು. 500 ರುಪೀಸ್ ಫಾರ್ APL, BPLಗೆ 250 ರುಪೀಸ್ ಕಟ್ಟಿದ್ರೆ ಸಾಕು, ನಿಮಗೆ ಅದು ಇನ್ಶೂರೆನ್ಸ್ ಸಿಗುತ್ತೆ. ಬಟ್ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ರೆಗ್ಯುಲರ್ ಥೆರಪಿ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಮೆಡಿಕೇಷನ್ಸ್, ಮೇನ್ಲಿ ಎಪಿಲೆಪ್ಟಿಕ್ ಮೆಡಿಕೇಷನ್ಸ್ ತುಂಬ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಸೊ ಅದಕ್ಕೆ ಇಟ್ ಈಸ್ ಹೆಲ್ಪ್ಫುಲ್. 15,000ವರೆಗೂ ಕೂಡ ನಮಗೆ ವರ್ಷಕ್ಕೆ ಸಿಗುತ್ತೆ. ಸೊ ಆ ಥರದ್ದು ಇದರಲ್ಲಿ ಅವೈಲಬಲ್ ಇದೆ. OPDಗೆ ಹೋಗೋದಕ್ಕೂ, ಟ್ರೀಟ್ಮೆಂಟ್ಗೆ, ಎಕ್ಸ್ರೇ ತೆಗ್ಸೋದಕ್ಕೆ ಎಲ್ಲದಕ್ಕೂ ಇದೆ. ಎಟ್ ದ ಸೇಮ್ ಟೈಮ್ ಇನ್ಪೇಷೆಂಟ್ ಅಡ್ಮಿಟ್ ಆಗಿ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೆ 15,000 ಇದೆ. ಸೊ ಸರ್ಜರಿಗೆ 40,000ವರೆಗೂ ಇದೆ. ಸೊ ಈ ಥರ ನಿಮಗೆ ಪ್ರತಿಯೊಂದಕ್ಕೂ ಇದೆ. ನೀವು ನಿರಾಮಯ ವೆಬ್ಸೈಟ್ಗೆ ಹೋದ್ರೇ ಎಲ್ಲ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಏನಂತಂದರೆ, ನಾವು ಕ್ಲೈಮ್ ಮಾಡಬೇಕಾದ್ರೆ ಸಬ್ಮಿಟ್ ಮಾಡಿದ್ಮೇಲೆ ಆನ್ಲೈನಲ್ಲೇ ಗೊತ್ತಾಗ್ತಾ ಇರುತ್ತೆ ನಮ್ಮದು ಪ್ರೋಸೆಸ್ ಆಗಿದೆಯಾ, ದುಡ್ಡು ಟ್ರಾನ್ಸ್ಫರ್ ಆಗಿದೆಯಾ, ಕ್ಲೈಮ್ ಆಗಿದೆಯಾ ಇಲ್ವಾ. ಎನಿ ಚಾಲೆಂಜ್ ಇದ್ದರೆ ಅಲ್ಲೇ ಅಪ್ಲೋಡ್ ಮಾಡೋಕ್ಕೂ ನಮಗೆ ತೋರಿಸುತ್ತೆ. ಸೊ ನಾವು ಹೊಸ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂದರೂ ಕೂಡ ಅಲ್ಲೇ ತೋರಿಸುತ್ತೆ. ಸೊ ಅಷ್ಟು ಬೆನಿಫಿಟ್ಸ್ ಈ ನಿರಾಮಯ ಸ್ಕೀಮಲ್ಲಿದೆ. ಕಂಪ್ಲೀಟ್ ಹೆಲ್ತ್ ಕವರೇಜ್ ಥರ ಇದನ್ನು ಮಾಡಿದ್ದಾರೆ. ಇದು ಬಿಟ್ಟು ಬೇರೆ ಇನ್ಶೂರೆನ್ಸ್ ಸ್ಕೀಮ್ಸ್ ಇದೆ. ಈಗ ಆಭಾ ಮತ್ತು ಬೇರೆ ಸ್ಕೀಮ್ಸ್ಗಳು, ಯಶಸ್ವಿನಿ ಸ್ಕೀಮ್ ಯಾವುದ್ಯಾವುದಿದೆ ಅದು ಎಲ್ರಿಗೂ ಅಪ್ಲಿಕೇಬಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ಇನ್ಶೂರೆನ್ಸು ಇದೆ, ನಾನು ಡೀಟೇಲ್ಗೆ ಹೋಗಲ್ಲ. ಪೇರೆಂಟ್ಸ್ಗೆ ಒಂದು ಇನ್ಶೂರೆನ್ಸ್ ಇದೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರೋವಂಥ ಮಕ್ಕಳ ಪೇರೆಂಟ್ಸ್ಗೆ ಇನ್ಶೂರೆನ್ಸ್ ಅಂತ ಇದೆ. ಸೊ ಅದು ಒಂದು ಕೂಡ ಇದೆ. ನೆಕ್ಸ್ಟ್, ಸೊ ಇನ್ನೊಂದು ಅಸಿಸ್ಟಿವ್ ಡಿವೈಸಸ್ ಎಲ್ಲರಿಗೂ ಗೊತ್ತಿರುತ್ತೆ. ದಿಸ್ ಇಸ್ ಇವಾಗ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಎಲ್ಲ ಕೂಡ ಗೌರ್ಮೆಂಟಿಂದನೂ ಕೂಡ ಬರ್ತಾ ಇರುತ್ತೆ. ಸುಮಾರೊಂದು ಏಡ್ಸ್ ಇದರಲ್ಲಿ ಲರ್ನಿಂಗ್ ಕಿಟ್ಸು, ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ವಿಚ್ ಈಸ್ ಸೂಟಬಲ್, ಅದು ಎಲ್ಲನೂ ಕೂಡ ಬರ್ತಾ ಇರುತ್ತೆ. ಸೊ ಅದು ಐ ಥಿಂಕ್ ಗೌರ್ಮೆಂಟಿಂದ ಯಾವಾಗ ಕ್ಯಾಂಪ್ ಕರೀತಾರೆ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಐ ಹೋಪ್ ಅದು ಇಲ್ಲೂ ಕೂಡ ಸಿಮಿಲರ್ ಟೈಪ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾವುದೂ ಇಲ್ಲ, ಓಕೆ, ಇರುತ್ತೆ. ಆ್ಯಕ್ಚುಲಿ ನೀವು ಎಂಕ್ವೈರ್ ಮಾಡಿದ್ರೆ ನಿಮಗೆ ನಿಮ್ಮ DDRC ಅಲ್ಲಿ ಹೋಗಿ ಎಂಕ್ವೈರ್ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ನಿಮ್ಮಲ್ಲಿ URW ಅಂತ ಇರ್ತಾರೆ. ಸೊ ಅರ್ಬನ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ ಇರ್ತಾರೆ. ಸೊ ಅವ್ರನ್ನ ಎಂಕ್ವೈರ್ ಮಾಡಿದ್ರೂ ಕೂಡ ನಿಮಗೆ ಆ ಡೀಟೇಲ್ಸ್ ಗೊತ್ತಾಗತ್ತೆ. ಇನ್ನೊಂದು, ಎಜುಕೇಷನಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ UDID ಕಾರ್ಡ್ ಇದ್ದರೆ ಮಾತ್ರ ಸಿಗೋದು. ಅದಕ್ಕೋಸ್ಕರ ಹೇಳಿದ್ದು, UDID ಕಾರ್ಡ್ ಬರೀ ಪೆನ್ಷನ್ಗಲ್ಲ, ಎಜುಕೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಡಿಫ್ರೆಂಟ್ ಸ್ಕಾಲರ್ಶಿಪ್ಸ್ ಸಿಗುತ್ತೆ. ಮಗುಗೆ ಡಿಸೆಬಿಲಿಟಿ ಇದೆ ಅಂತಂದ ತಕ್ಷಣ 2000 ರುಪೀಸ್ ಟಿಲ್ 5th ಸ್ಟ್ಯಾಂಡರ್ಡ್,
4,000 rupees ಸ್ಟಿಲ್ 10th ಸ್ಟ್ಯಾಂಡರ್ಡ್. ಈ ರೀತಿಯಾಗಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ನೀವು ಅಬ್ಸರ್ವ್ ಮಾಡ್ಬೋದು, ಸೊ ಇನ್ಕಮ್ ಲಿಮಿಟ್ ಇಲ್ಲ ಆ ಸ್ಕಾಲರ್ಶಿಪ್ಪು ಮಗುಗೆ. ಸೊ ಅದಕ್ಕೇನು BPL APL ಆ ಥರ ಕ್ರೈಟೀರಿಯಾ ಏನಿಲ್ಲ. ಸೊ ಅದನ್ನು ನೋಡಿಕೊಂಡು ಮಾಡ್ಬೋದು. ಆ್ಯಂಡ್ ಹೈಯರ್ ಎಜುಕೇಷನ್ಗೆ ಫೀಸ್ ರೀಇಂಬರ್ಸ್ಮೆಂಟ್ ಕೂಡ ಇರುತ್ತೆ. ಸೊ ಅದು ಕೂಡ ಸ್ಕೀಮ್ ಇದೆ. ನೆಕ್ಸ್ಟ್, ಸೊ ಇನ್ನೊಂದು ಇದು ಮೋಸ್ಟ್ಲಿ ಗೊತ್ತಿರ್ಬೋದು ಅನ್ಸುತ್ತೆ, ಸ್ಪೆಷಲ್ ಸ್ಕೂಲಲ್ಲಿರೋರಿಗೆ ಈ ಟೈಮ್ದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರಿವಿಯಸ್ ಸೊ ಕಾಂಪನ್ಸೇಟ್ರಿ ಟೈಮ್, ಎಕ್ಸ್ಟ್ರಾ ಟೈಮ್ ಇರುತ್ತೆ, ಸ್ಕ್ರೈಬ್ ಕೊಡ್ತಾರೆ. ಸೊ ಇದು ಐ ಹೋಪ್ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಲ್ಯಾಂಗ್ವೇಜ್ ಎಕ್ಸಾಮ್ಷನ್ ಇರುತ್ತೆ, ಸಬ್ಜೆಕ್ಟ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅವ್ರು ಕೆಲವೊಂದು ಸಬ್ಜೆಕ್ಟ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳೋಂಥ ಅವಕಾಶ ಕೂಡ ಇರುತ್ತೆ. ಸೊ ನೆಕ್ಸ್ಟ್, ಇದು ಬಸ್ ಪಾಸು, ರೈಲ್ವೆ ಪಾಸ್ ಎರಡೂ ಕೂಡ ಸಿಗುತ್ತೆ. ಆ್ಯಂಡ್ ರೈಲ್ವೆ ಇದರಲ್ಲಿ ಕೇರ್ ಗಿವರ್ಗೂ ಕೂಡ ಕನ್ಸೆಷನ್ ಇರುತ್ತೆ. ನೆಕ್ಸ್ಟ್, ಇನ್ನೊಂದು ಲೈವ್ಲಿಹುಡ್ಗೂ ಕೂಡ ಆಪರ್ಚುನಿಟೀಸ್ ಇದೆ. ಟ್ರೈನಿಂಗ್ ಕಾಂಪೊನೆಂಟ್ಗೆ ಕೂಡ ಇದೆ, ಸುಮಾರು ಸ್ಕೀಮ್ಸ್ ಇದೆ ಟ್ರೈನಿಂಗ್ ಕಾಂಪೊನೆಂಟ್ಗೆ, ಅದನ್ನು ನಾನು ಹಾಕಿಲ್ಲ. ಬಟ್ ಲೇಟರ್ ಯಾವುದೇ ಗೌರ್ಮೆಂಟ್ ಆಫೀಸಲ್ಲೂ ಕೂಡ ರಿಸರ್ವೇಷನ್ಸ್ ಇರುತ್ತೆ. ಸೊ ನೀವು ಪ್ರತಿಯೊಂದು ಪೋಸ್ಟ್ಗೂ ಅಲ್ಲಿ 4% ರಿಸರ್ವೇಷನ್, 5% ರಿಸರ್ವೇಷನ್ ಇದೆ. ದಿಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಲೈವ್ಲಿಹುಡ್. ಎನಿ ಡಿಪಾರ್ಟ್ಮೆಂಟಲ್ಲಿ 5% ಆಫ್ ಇಟ್ಸ್ ಗ್ರ್ಯಾಂಟ್ ಅದನ್ನು ಕಂಪ್ಲೀಟಾಗಿ ಡಿಸೆಬಿಲಿಟಿಗೆ ಯೂಸ್ ಮಾಡಬೇಕು ಅಂತನ್ನೋವಂಥದ್ದು ಇರುತ್ತೆ, ಮ್ಯಾಂಡೇಟ್ ಇರುತ್ತೆ. ಅದನ್ನು ಅದಕ್ಕೋಸ್ಕರ ಬಳಸಬೇಕಾಗತ್ತೆ. ಈವನ್ ಗ್ರಾಮ ಪಂಚಾಯತಿಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲೂ ಕೂಡ ಅದರದ್ದು ಗ್ರ್ಯಾಂಟ್ ಅದಕ್ಕೆ ಆಗಿ ಸ್ಪೆಸಿಫಿಕ್ ಆಗಿರುತ್ತೆ, ಅದನ್ನು ಬಳಸ್ಕೊಳ್ಬೋದು. ಸೊ ಇನ್ನೊಂದು ಆಧಾರ್ ಸ್ಕೀಮ್ ಅಂತಿದೆ. ಇದನ್ನು ಎಷ್ಟು ಜನ ಬಳಸ್ಕೊಂಡಿದ್ದಾರೆ ಗೊತ್ತಿಲ್ಲ, ಮಕ್ಕಳು ದೊಡ್ಡವರಾದ್ಮೇಲೆ ಬೇಕಾಗತ್ತೆ. ತಾಲೂಕಲ್ಲಿ ಒಬ್ರಿಗೋ ಇಬ್ರಿಗೋ ಯೂಶ್ವಲಿ ಸಿಗುತ್ತೆ. ಸೊ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ 50% ಆಫ್ ದ ಅಮೌಂಟ್ನ ಗೌರ್ಮೆಂಟಿಂದ ಕೊಡ್ತಾರೆ. ನೆಕ್ಸ್ಟ್, ಸೊ ಅದೇ ರೀತಿ ಆ್ಯಕ್ಚುಲಿ ಎಲ್ಲ ಥರದ ಸ್ಕೀಮ್ಸು ಇದೆ. ಈವನ್ ಸ್ಪೋರ್ಟ್ಸು, ಆರ್ಟ್ಸು, ಕಲ್ಚರ್ ಇದನ್ನೆಲ್ಲನೂ ಕೂಡ ಸಪೋರ್ಟ್ ಮಾಡೋದಕ್ಕೋಸ್ಕರ ಸುಮಾರು ಸ್ಕೀಮ್ಸ್ ಇದೆ. ಸೊ ಈಗ ಸ್ಟೇಟ್ ಲೆವೆಲಲ್ಲಿ ಅವ್ರು ಗೆದ್ದಿದ್ದಾರೆ ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗೋದಕ್ಕೆ ಅವ್ರಿಗೆ ಟ್ರಾವೆಲ್ ಕೊಡೋವಂಥದ್ದು ಇರ್ಬೋದು, ಅವ್ರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅಕಾಮಿಡೇಷನ್ ಕೊಡೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ಗೂ ಕೂಡ ಕೊಡೋದಕ್ಕೆ ಇದರಲ್ಲಿ ವ್ಯವಸ್ಥೆ ಇದೆ ಈ ಪರ್ಟಿಕ್ಯುಲರ್ ಸ್ಕೀಮಲ್ಲಿ. ಆ್ಯಂಡ್ ಇನ್ನೊಂದು, ಇದು ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಡಿಸೆಬಿಲಿಟಿ ಇರೋರನ್ನ, ಡಿಸೆಬಿಲಿಟಿ ಇಲ್ಲದೆ ಇರೋರು ಮದುವೆ ಆಯಿತು ಅಂತಂದರೆ ಅವ್ರಿಗೆ 50,000 ಅಮೌಂಟ್ ಬರುತ್ತೆ. ಸೊ ಆ ಅಮೌಂಟು ಫಿಕ್ಸ್ಡ್ ಡೆಪಾಸಿಟ್ ಆಗಿರುತ್ತೆ, 5 ವರ್ಷ ಆದಮೇಲೆ ಸಿಗುತ್ತೆ. ಇದು ಮೇನ್ಲಿ ಚಾಲೆಂಜ್ ಮೇ ಬಿ ಅವ್ರು ಮದುವೆ ಆಗಿಬಿಟ್ಟು ದುಡ್ಡು ತೊಗೊಂಡು ಬಿಟ್ಟೋಗ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿರೋ ಸಾಧ್ಯತೆಯೂ ಇರುತ್ತೆ. ನೆಕ್ಸ್ಟ್, ಸೊ ಇದು ಕಂಪ್ಲೀಟಾಗಿ ನೀವು ಒಂದು ರೋಡ್ ಮ್ಯಾಪ್ ಥರ, ಸ್ಟಾರ್ಟಿಂಗ್ ಫ್ರಮ್ 0 ಟಿಲ್ ಅಡಲ್ಟ್ಹುಡ್ ಆರ್ ಎಲ್ಡರ್ಲಿ. ಸೊ ಆ ಥರ ನಾವು ಫಾಲೋ ಮಾಡ್ಕೊಂಡು ಹೋದರೆ ಚಿಕ್ಕ ವಯಸ್ಸಿಂದ ನೀವು ಅವ್ರಿಗೆ ಫಸ್ಟು ಅರ್ಲಿ ಐಡೆಂಟಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಅದು ಎಲ್ರಿಗೂ ಗೊತ್ತಿದೆ. ಅರ್ಲಿ ಐಡೆಂಟಿಫಿಕೇಷನ್ ಆದ ತಕ್ಷಣ ಅರ್ಲಿ ಇಂಟರ್ವೆನ್ಷನ್ ಕೊಟ್ಟರೆ ಅವ್ರಿಗೆ ಸ್ಪೆಷಲ್ ಸ್ಕೂಲ್ಗೆ ಹೋಗೋ ಬದಲು ಕೆಲವೊಬ್ಬರು ರೆಗ್ಯುಲರ್ ಸ್ಕೂಲಲ್ಲೂ ಕಂಟಿನ್ಯೂ ಮಾಡೋವಂಥ ಸಾಧ್ಯತೆ ಇರುತ್ತೆ. ಡೆಫಿನೆಟ್ಲಿ ಸಿವಿಯರ್ ಇದ್ದಾಗ ಸ್ಪೆಷಲ್ ಸ್ಕೂಲ್ ಬೇಕೇ ಬೇಕಾಗತ್ತೆ. ಬಟ್ ನಾವು ಅರ್ಲಿ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡಿದಾಗ ನೋಡಿರೋ ಅಂಥದ್ದು ಮೆನಿ ಎ ಟೈಮ್ಸ್ ಅವ್ರದ್ದು ಅಷ್ಟು ಸಿವಿಯರ್ ಆಗದೇ ಇರೋವಂಥದ್ದು. ಈಗ ಆ್ಯಕ್ಚುಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ, ಒಂದು ಜನರಲ್ ಮೂಮೆಂಟ್ ಅಸೆಸ್ಮೆಂಟ್ ಅಂತ ಒಂದು ಹೊಸದಾಗಿ ಅಸೆಸ್ಮೆಂಟ್ ಮಾಡುವಂಥ ಟೆಕ್ನಿಕ್ ಇದೆ. ಹುಟ್ಟಿದ ಮಗುವಿನ ಚಲನವಲನವನ್ನು ನೋಡಿ ಮಗುಗೆ ಸೆರೆಬ್ರಲ್ ಪ್ಯಾಲ್ಸಿ ಬರ್ಬೋದಾ ಅಥವಾ ಮೋಟಾರ್ ಡೆಫಿಸಿಟ್ ಏನಾದರೂ ಬರುತ್ತಾ ಅಂತ ಬರೀ ಆ ಚಲನವಲನವನ್ನು ನೋಡಿ ಡಯಾಗ್ನೋಸ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಆ ಥರದ್ದು ಕೂಡ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದೀವಿ. ಹುಟ್ಟಿದ ತಕ್ಷಣವೇ ಗೊತ್ತಾಗುತ್ತೆ. ಒಂದು 6 ತಿಂಗಳಷ್ಟರಲ್ಲಿ ನಾವು ಆಲ್ರೆಡಿ ಇಂಟರ್ವೆನ್ಷನ್ನೇ ಶುರು ಮಾಡಿಬಿಟ್ಟಿರ್ತೀವಿ. ಸೊ ಈಗ ನಾವು ಒಂದು ಮಗುಗೆ ನೋಡಿದ್ದು ಅದಕ್ಕೆ ಸ್ಟಿಫ್ನೆಸ್ ಇದ್ದಿದ್ದಂಥದ್ದು 3 ತಿಂಗಳಲ್ಲೇ ಸ್ಟಿಫ್ನೆಸ್ ಕಡಿಮೆ ಆಗಿತ್ತು. ಸೊ ರೆಗ್ಯುಲರ್ ಹೋಮ್ ಬೇಸ್ ಥೆರಪಿ ಮಾಡ್ತಾ ಮಾಡ್ತಾ ಅಷ್ಟರಲ್ಲೇ ಕಡಿಮೆ ಆಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ ಅವರು 18 ವರ್ಷದವರೆಗೂ ಬರೋವರೆಗೂ ಎಜುಕೇಷನ್ನು ಎಲ್ಲನೂ ನಾವು ಸಂಪೂರ್ಣವಾಗಿ ತೊಗೊಂಡ್ರೆ ನಂತರದಲ್ಲಿ ಲೈವ್ಲಿಹುಡ್ಗೆ ನೋಡ್ಬೋದು. ಸೊ ಶುರುವಲ್ಲೇ ನಾವು ಲೈವ್ಲಿಹುಡ್ಗೆ ನೋಡಲ್ಲ. ಸೊ ನಂತರದಲ್ಲಿ 18 ವರ್ಷ ಆದಮೇಲೆ ಅದ್ರ ಕಡೆ ಗಮನ ಕೊಡ್ಬೋದು. ಸೊ ಚೆನ್ನಾಗಿ ಎಜುಕೇಷನ್ ಕೊಡಬೇಕು ಅನ್ನೋದು ಎಲ್ಲರೂ ಕೂಡ ಹೇಳ್ತಾಯಿದ್ರು. ಸೊ ಅದ್ರ ಕಡೆ ಫೋಕಸ್ ಮಾಡಬೇಕು ಅಂತ. ನೆಕ್ಸ್ಟ್, ಸೊ ದಿಸ್ ಈಸ್ ದ ಓವರ್ ಆಲ್ ಫ್ರೇಮ್ವರ್ಕ್. ನಾವು ಇಂಡಿವಿಜುವಲ್ಲಾಗಿ ಒಬ್ಬೊಬ್ಬರು ಒಂದೊಂದು ಸರ್ವಿಸನ್ನು ಕೊಡೋ ಬದಲು ಎಲ್ಲವನ್ನೂ ಸೇರಿಸಿ ಒಂದು ಕಂಪ್ಲೀಟಾಗಿ ಒಂದರಲ್ಲಿ ಹಾಕಿ ಪ್ಯಾಕೇಜ್ ಥರ ಯಾವಾಗ ಕೊಡ್ತೀವಿ ಆಗ ಅದು ಅದರ ಫಲವನ್ನು ಕೊಡುತ್ತೆ. ಸೊ ಒಂದೊಂದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಕೊಟ್ಟಾಗ ಆ ಸ್ಟ್ರಗಲ್ ಪೇರೆಂಟ್ಸ್ಗಿರುತ್ತೆ, ಒಂದೊಂದಕ್ಕೆ ಒಂದೊಂದು ಕಡೆ ಹೋಗಬೇಕು ಅಂತ ಅನ್ನೋಂಥದ್ದು. ಈವನ್ ಥೆರಪೀಸ್ಗೆ ಈಗ ಬೇಸಿಕಲಿ ನಾನು ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ ಕೊಡ್ತಾ ಇರ್ತೀನಿ, ನನಗೆ ಗೊತ್ತು. ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿ ಕೊಡೋರು ಫಿಸಿಯೋಥೆರಪಿ ಬಗ್ಗೆ ಏನು ಹೇಳಿರಲ್ಲ. ಸೊ ನಮಗೆ ಟ್ರೈನಿಂಗ್ ಆ ರೀತಿಯಾಗಿ ಆಗಿರುತ್ತೆ.
ಯಾವಾಗ ನಾನು ಕಮ್ಯುನಿಟಿಯಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಆಗ ಗೊತ್ತಾಯಿತು ಬರೀ ಇಷ್ಟೇ ಅಲ್ಲ, ತುಂಬ ಇದೆ, ಬರೀ ಥೆರಪಿ ಮಾತ್ರ ಅಲ್ಲ ಅಂತನ್ನುವಂಥದ್ದು ಗೊತ್ತಾಗಿದ್ದಂಥದ್ದು. ಸೊ ಆ ರೀತಿಯಾಗಿ ಕಂಪ್ಲೀಟಾಗಿ ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಯೂಸ್ ಮಾಡಿಕೊಂಡು ಎಲ್ಲ ಎಂಟೈಟಲ್ಮೆಂಟ್ಸು ಮಗುಗೇನಿದೆ ಅದನ್ನು ಕೊಡಿಸೋದಕ್ಕೆ ಸಾಧ್ಯ ಆಯಿತು ಅಂದರೆ ಮಗು ಜೀವನವನ್ನು ಸೆಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇದು ಐ ಥಿಂಕ್ ಎಲ್ರಿಗೂ ಇದು ಮನಸ್ಸಲ್ಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಪ್ರತಿಯೊಬ್ಬರ ಹೋರಾಟ ಕೂಡ ಬರೀ ಒಂದು ಪುನರ್ವಸತಿಯನ್ನು ಒದಗಿಸ್ಬೇಕು ಅನ್ನೋದು ಮಾತ್ರ ಆಗಿರಲ್ಲ, ಮಗುಗೆ ಅದರದ್ದೇ ಆದ ಜೀವನ ಇರುತ್ತೆ. ಸೊ ಡಿಗ್ನಿಟಿ ಇರಬೇಕು ಆ್ಯಂಡ್ ಎಲ್ಲರ ಥರ ಅದರ ಹಕ್ಕುಗಳು ಆ ಮಗುಗೂ ಇರುತ್ತೆ. ಸೊ ಪ್ರತಿಯೊಂದು ಕೂಡ ಆ ಮಗು ಸಂತೋಷವಾಗಿ ಜೀವನ ಮಾಡಬೇಕು ಅನ್ನೋದಷ್ಟೇ ಪ್ರತಿಯೊಬ್ಬರದ್ದು ಇರುತ್ತೆ. ನನ್ನ ಆಸೆ ಕೂಡ ಅದೇ. ಸೊ ಥ್ಯಾಂಕ್ ಯು ಸೋ ಮಚ್. ಕೊಳ್ತಾ ಇದ್ದೇನೆ. I think Deepashri madam stressed a lot on early identification. 6 months, 8 months, 9 months ಅಲ್ಲಿ ಮಕ್ಕಳಲ್ಲಿ ಹಲವಾರು ನ್ಯೂನತೆಗಳನ್ನು ನಾವು ಸ್ಕ್ರೀನ್ ಮಾಡಿದಾಗ ಒಂದು ಐ ರಿಸ್ಕ್ ಸೈನ್ಸನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ತೊಂದರೆಗಳನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿದರು. ಐ ಥಿಂಕ್ ಇವತ್ತು ಟೈಮ್ಲಿ ಪ್ರೆಸೆನ್ಸ್ ಆಫ್ IMA ಪ್ರೆಸಿಡೆಂಟ್, ಮೇ ಬಿ ಬೀಯಿಂಗ್ ಎ ಪೀಡಿಯಾಟ್ರಿಷಿಯನ್ ಆಲ್ಸೋ, ಮೇ ಬಿ ವಿಲ್ ಟೇಕ್ ಅಪ್ ಸಚ್ ಸ್ಕ್ರೀನಿಂಗ್. ಎಸ್ ಸರ್, ಪ್ಲೀಸ್ ಕಮ್. ಡಾಕ್ಟರ್ ವಾಸುದೇವ್, ಉಡುಪಿ ಸೈಕ್ಯಾಟ್ರಿಕ್ ಸೊಸೈಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡಾಕ್ಟರ್ ವಾಸುದೇವ್ ಅವರು ಬನ್ನಿ, ಪ್ಲೀಸ್ ಕಮ್. ಸೊ ವಿ ಹ್ಯಾವ್ ಅ ಸ್ಟ್ರಾಂಗ್ IMA ಬಾಡಿ ಆನ್ ಸ್ಟೇಜ್ ಹೂ ಇಸ್ ರೆಪ್ರೆಸೆಂಟಿಂಗ್ ಸ್ಟೇಟ್ ಆಲ್ಸೋ. ಸರ್ ಬನ್ನಿ. ಸೊ ಮುಂದಿನ ದಿನಗಳಲ್ಲಿ ಈ ಅರ್ಲಿ ವಾರ್ನಿಂಗ್ ಸೈನ್ಸ್ ಅದನ್ನು ಕಂಡಿಡ್ಕೊಂಡು ಮತ್ತು ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸು ಬಹುಶಃ IMA ಸಹಕಾರದಲ್ಲಿ ಆ ಥರದ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಾವು ನಮ್ಮ ಈ ಕಲಾ ಸೌರಭ ಕಾರ್ಯಕ್ರಮಕ್ಕೆ ಮಾಡುವಾಗ ನಾವು ನಮ್ಮ ಜನರಿಗೋಸ್ಕರ ಒಂದು ನಮ್ಮ ಚಲನಚಿತ್ರ ನಟರನ್ನು ತರಿಸ್ತಿದ್ದೇವೆ. ಯೂತು ನಮ್ಮ ಜೊತೆ ಶೈನ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರೆ ಅವರಿಗೊಂದು ಸಣ್ಣ ಸರ್ಪ್ರೈಸ್ ನಮ್ಮ ಕಡೆಯಿಂದ. तू छेड़े मेरे दिल वाले सोच, बस तू ही तू हो मैं, कर तेरे जीना ना चाहना, जे अखा करा बंद सुन दी आवाज, तू गल मेरी मन थोड़ा कर ले लियास, जे आन के तू छेड़े मेरे दिल वाले सोच, बस तू ही तू हो मैं. दिल वाले बस तू हो मैं. ಇದೀಗ ಕುಮಾರಿ ಸುಷ್ಮಿತಾ ನಾಯಕ್ ಅವರಿಂದ ಒಂದು ಭರತನಾಟ್ಯ. ದೇವ ಶಿವ ಶಂಭು ಮಹಾದೇವ ಶಿವ ಶಂಭು ಮಹಾದೇವ ಶಿವ ಶಂಭು ಮಹಾದೇವ ಶಿವ ಶಂಭು
शम्भो मार कोटि सुंदर प्रभो श्री महादेव शिव शम्भो श्री मार कोटि सुंदर प्रभो श्री महादेव शिव शम्भो सहस्रकोटि जगपालन सहस्रकोटि जगपालन नटवन मुनि जन सकल सुरासु संत पाद किंकिणी जम जम साधु संरक्षण पावना जन 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 नूपुर लय गण 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 विधि हरि सेवित सहस्रकोटि जगपालन साधु संरक्षण पावना महादेव शिव शम्भो श्री महादेव सुंदर प्रभो श्री महादेव शिव शम्भो सर्वेश्वर करुणाकर मूर्ति तक्किड गिड तग दिक्किड गिड तग तांडविदंबर सामगान प्रिय वेद स्फूर्ति दिक्किड गिड तग दिरिगिड गिड तग व्याघ्र चर्मधर सर्वेश्वर करुणाकर मूर्ति तोंगिड गिड तग तोनगिड गिड तग त्रिशूल धर सामगान प्रिय वेद स्फूर्ति नंगिड गिड तग ननगिड गिड तग नंदि वाहन सर्वेश्वर करुणाकर मूर्ति सामगान प्रिय वेद स्फूर्ति परमेश्वर गंगाधर परमेश्वर गंगाधर पतित पावन श्री पशुपते पतित पावन श्री पशुपते महादेव शिव शम्भो श्री महादेव सुंदर प्रभो श्री महादेव शिव शम्भो शिव शम्भो शिव शम्भो शिव शम्भो शम्भो ಬಹಳ ಅದ್ಭುತವಾಗಿ ನೃತ್ಯ ಮಾಡಿರುವಂತಹ ಕುಮಾರಿ ಸುಷ್ಮಿತಾ ನಾಯಕ್ ಇವರಿಗೆ ಧನ್ಯವಾದಗಳು. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸವಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಎ ವಿ ಬಾಳಿಗ ಸಮೂಹ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪಿ ವಿ ಭಂಡಾರಿ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.